ಬಟಿಂಡಾ ಫಿರೋಜ್ಪುರದಲ್ಲೂ ಕೂಡ ದಾಳಿ. ಬೆಳ್ಳಂಬೆಳಗ್ಗೆ ಪಂಜಾಬ್ನ 2 ನಗರಗಳಲ್ಲಿ ಸೈರನ್ ಕೂಡ ಮೊಳಗಿದೆ. ಮನೆಯಿಂದ ಹೊರಬರದಂತೆ ನಿವಾಸಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಬಟಿಂಡಾ ಫಿರೋಜ್ಪುರದಲ್ಲಿ ಸೈರನ್ ಮೊಳಗಿರುವಂಥದ್ದು. ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಇಷ್ಟು ದಿನ ಮಧ್ಯರಾತ್ರಿಯಲ್ಲಿ ಅಟ್ಯಾಕ್ಗಳು ಅಂದ್ರೆ ದಾಳಿ ಪ್ರತಿದಾಳಿಗಳೆಲ್ಲವೂ ಕೂಡ ನಡೀತಾ ಇತ್ತು. ಜೊತೆಗೆ ಸೈರನ್ಗಳನ್ನ ಮೊಳಗಿಸಲಾಗ್ತಾ ಇತ್ತು. ಬ್ಲಾಕ್ಔಟ್ ಮಾಡಿ ಕಂಪ್ಲೀಟ್ ಆಗಿ ಎಚ್ಚರಿಕೆಯನ್ನ ವಹಿಸಲಾಗ್ತಾ ಇತ್ತು. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಸೈರನ್ಗಳು ಮೊಳಗ್ತಾ ಇದೆ. ಅಂದ್ರೆ ಯಾವ ಕ್ಷಣದಲ್ಲಿ ಯಾವ ಅಟ್ಯಾಕ್ ಬೇಕಾದ್ರೂ ಆಗಬಹುದು. ಯಾಕೆಂದ್ರೆ ಪಾಕಿಸ್ತಾನ ಈಗಾಗಲೇ ಕಂಗಾಲಾಗಿದೆ, ಹಲವು ಪ್ರದೇಶಗಳನ್ನ ಕಳೆದುಕೊಂಡಿದೆ. ಭಾರತದ ದಾಳಿಗೆ ಕಂಗಾಲಾಗಿ ಈಗ ಬೇಕಾಬಿಟ್ಟಿಯಾಗಿ ದಾಳಿಯನ್ನ ನಡೆಸೋದಕ್ಕೆ ಮುಂದಾಗಿದೆ. ನೀವೇನು ಗಮನಿಸ್ತಾ ಇದ್ದೀರಿ ನೋಡಿ, ಆ ಡ್ರೋನ್ಗಳ ದಾಳಿ ಆಗಿರ್ಬೋದು, ಮಿಸೈಲ್ಸ್ಗಳ ದಾಳಿ, ಶೆಲ್ಸ್ಗಳ ದಾಳಿ, ಒಂದಂತೆ ದಾಳಿ ನಡೆಸ್ತಲೇ ಇದೆ ಪಾಕಿಸ್ತಾನ. ಅದನ್ನ ಭಾರತ ಹೊಡೆದುರುಳಿಸ್ತಾ ಇದೆ. ಅದರ ಮಧ್ಯದಲ್ಲಿ ಮತ್ತೆ ಪ್ರತೀಕಾರದ ನಿಟ್ಟಿನಲ್ಲಿ ಪಾಕಿಸ್ತಾನ ಇಂತಹ ವಸತಿ ಪ್ರದೇಶಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿ ಗುಂಡಿನ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಇವತ್ತು ಒಬ್ಬ ಅಧಿಕಾರಿ ಕೂಡ ಸಾವನ್ನಪ್ತಾರೆ ಪಾಕಿಸ್ತಾನದ ಇಂತಹ ಒಂದು ದಾಳಿಗೆ. ಈಗ ಏನ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ನೋಡಿ, ಹಾರಿ ಹೋಗ್ತಾ ಇರುವಂತಹ ದೃಶ್ಯಗಳು. ಅಂದ್ರೆ ಈ ರೀತಿ ಮಿಸೈಲ್ಸ್ ಗಳನ್ನ ದಾಳಿಗೆ ಬಳಸ್ಕೊಳ್ತಾ ಇರುವಂತದ್ದು. ಇದು ಪಂಜಾಬ್ನ ದೃಶ್ಯಗಳನ್ನ ನೀವೀಗ ನೋಡ್ತಾ ಇರುವಂತದ್ದು. ಇದು ಬೆಳಗಿನ ಜಾವ ಆದಂತಹ ದೃಶ್ಯಗಳಂತೆ ಕಾಣಿಸ್ತಾ ಇದೆ. ಸ್ವಲ್ಪ ಕತ್ತಲು ಕೂಡ ಆವರಿಸಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಾವು ಗಮನಿಸ್ತಾ ಇರುವ ಹಾಗೆ ಪಾಕಿಸ್ತಾನ ಮತ್ತೆ ದಾಳಿಯನ್ನ ಮುಂದುವರಿಸುತ್ತಲೇ ಇದೆ. ಕೆಲವು ದೃಶ್ಯಗಳು ಅದಕ್ಕೆ ಸಾಕ್ಷಿ ಅನ್ನುವಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈಗ ಭೀಕರ ಸ್ಫೋಟದ ಒಂದು ದೃಶ್ಯಗಳನ್ನ ಕೂಡ ಗಮನಿಸಿದ್ವಿ. ಅದು ಕೂಡ ಸುತ್ತಮುತ್ತ ಮನೆಗಳಿರುವಂತಹದ್ದೇ ಪ್ರದೇಶ. ಅಂದ್ರೆ ಇಂತಹದ್ದೇ ಪ್ರದೇಶಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿ ಏನೋ ಸಾಧನೆ ಮಾಡೋಕೆ ಹೊರಟಿದೆ ಅನ್ನೋ ತರ ಕಾಣಿಸ್ತಾ ಇದೆ. ಹೌದು ಮಧು ನಾಗರಾಜ್, ಪ್ರಮುಖವಾಗಿ ಡ್ರೋನ್ ದಾಳಿಯನ್ನು ಬೆಳಗಿನ ಜಾವ ಮಾಡಿರುವಂತಹದ್ದು. ಇವತ್ತು ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಈ ಸುಮಾರಿಗೆ ಡ್ರೋನ್ ಅಟ್ಯಾಕ್ ಆಗಿರುವಂತಹದ್ದು. ಪಂಜಾಬ್ನ ಗಡಿ ಪ್ರದೇಶದಲ್ಲಿ ಈ ಒಂದು ಅಟ್ಯಾಕನ್ನು ಮಾಡ್ತಿರುವಂಥ ಒಂದು ಕಡೆ LOC ಮತ್ತು ಅಂತಾರಾಷ್ಟ್ರೀಯ ಗಡಿ ಪ್ರದೇಶದಲ್ಲಿ ನಿರಂತರವಾಗಿ ಗುಂಡಿನ ದಾಳಿಯನ್ನು ಪಾಕಿಸ್ತಾನ ಮಾಡ್ತಿದೆ. ಜೊತೆಗೆ ಅಮೃತ್ಸರ ಈ ಥರದ ಜಾಗಗಳಲ್ಲಿ ಪಂಜಾಬ್ನ ಪ್ರದೇಶಗಳಲ್ಲಿ ಡ್ರೋನನ್ನು ಹಾರಿ ಬಿಟ್ಟಿರುವಂತಹದ್ದು. ಡ್ರೋನ್ ಅಟ್ಯಾಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯವಾಗಿ ಪಠಾಣ್ಕೋಟ್ ವಾಯುನೆಲೆ ಇದೆ. ಪ್ರಮುಖವಾದಂತಹ ವಾಯುನೆಲೆ, ಸೇನಾ ನೆಲೆಗಳು ಪಂಜಾಬ್ನಲ್ಲಿರೋದ್ರಿಂದ ಅಲ್ಲಿ ಅಟ್ಯಾಕ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಪಾಕಿಸ್ತಾನ ಡ್ರೋನ್ಗಳನ್ನ ಹಾರಿಬಿಟ್ಟಿತ್ತು. ಅವುಗಳೆಲ್ಲವನ್ನು ಕೂಡ ಹೊಡೆದು ನಿಷ್ಕ್ರಿಯಗೊಳಿಸಲಾಗಿದೆ. ಅವೆಲ್ಲವೂ ಕೂಡ ಟರ್ಕಿ ಮೇಡ್ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಬೆಳಗಿನ ಜಾವ ಸೈರನ್ ಮೊಳಗಿರುವಂತಹದ್ದು. ಜಮ್ಮುವಿನಲ್ಲೂ ಕೂಡ ಬೆಳಗ್ಗೆ 7 ಗಂಟೆಯ ಸುಮಾರಿಗೆ ಸೈರನ್ ಮೊಳಗಿತ್ತು. ಇಲ್ಲಿನ ಜನರಿಗೂ ಕೂಡ ಬಹಳಷ್ಟು ಆಶ್ಚರ್ಯ ಆಗಿತ್ತು, ನಮಗೂ ಕೂಡ ಆಶ್ಚರ್ಯ ಆಗಿತ್ತು. ಬೆಳಗಿನ ಜಾವ ಸೈರನ್ ಆಗ್ತಾ ಇದೆ ಅಂತಂದ್ರೆ ಅಟ್ಯಾಕ್ ಆಗುತ್ತೆ ಅನ್ನುವಂಥ ಮುನ್ಸೂಚನೆ, ಮತ್ತೆ ಸಂಭಾವ್ಯ ದಾಳಿಯಿಂದ ತಪ್ಪಿಸ್ಕೊಳ್ಳಿ, ಮನೆಯ ಒಳಗೆ ಇರಿ ಅನ್ನುವಂತಹ ಒಂದು ಮುನ್ಸೂಚನೆಯ ಮೂಲಕ ಸೈರನ್ ಮೊಳಗಿಸಲಾಗಿತ್ತು. ಬೆಳಗ್ಗೆ 7 ಗಂಟೆ 8 ಗಂಟೆ ಸುಮಾರಿಗೆ ಈ ತರದ ಸೈರನ್ಗಳು ಮೊಳಗಿದಂಥದ್ದು. ಬಹು ಮುಖ್ಯವಾಗಿ ಅಮೃತ್ಸರದಲ್ಲೂ ಕೂಡ ಮತ್ತೆ ಪಂಜಾಬ್ನ ಬಹುತೇಕ ನಗರಗಳಲ್ಲೂ ಕೂಡ ಇದೇ ರೀತಿಯಾದಂಥ ಸೈರನ್ ಮೊಳಗಿವೆ. ಬೆಳಗ್ಗೆ 7 ಗಂಟೆ 7:35 7:45 ಸುಮಾರಿಗೆ ಸೈರನ್ಗಳು ಮೊಳಗಿರುವಂತಹದ್ದು. ಅಂದ್ರೆ ಸೇಫ್ ಆಗಿ ಮನೆ ಒಳಗೇನೆ ಇರಿ, ಪ್ಯಾನಿಕ್ ಆಗಬೇಡಿ. ಮತ್ತೇನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ, ಈ ತರದ ಏನಾದ್ರು ದಾಳಿ ಆಯ್ತು ಅಂತಂದ್ರೆ ಕಾಲ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸಹಾಯ ಕರೆಗಳನ್ನು ಕೂಡ ಈಗ ಕೊಟ್ಟಿರುವಂತಹದ್ದು. ಸರ್ಕಾರ ಮತ್ತು ಅಧಿಕಾರಿಗಳು ಜನರ ನೆರವಿಗೆ ಇರುವಂತಹದ್ದು. ಬಹು ಮುಖ್ಯವಾಗಿ ಹಗಲೇ ಸೈರನ್ ಆಗ್ತಾ ಇರುವಂತಹದ್ದು, ಸೈರನ್ ಮೊಳಗ್ತಾ ಇರುವಂತಹದ್ದು. ಇದರಿಂದ ಪಾಕಿಸ್ತಾನ ಇನ್ನಷ್ಟು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಅಷ್ಟೇ ಸಮರ್ಥವಾಗಿ ಭಾರತೀಯ ಸೇನೆ ಸಮರ್ಥವಾದಂತಹ ತಿರುಗೇಟನ್ನು ಕೂಡ ಗಡಿಯ ಪ್ರದೇಶದಲ್ಲಿ ಕೊಡ್ತಿದೆ. ಮತ್ತೆ ಪಾಕಿಸ್ತಾನದಿಂದ ಯಾವುದೇ ರೀತಿಯಾದಂತಹ ಡ್ರೋನ್ ಮಿಸೈಲ್ ಆಗಿರ್ಬೋದು ಇವೆಲ್ಲವೂ ಬಂದರೂ ಕೂಡ ಅದನ್ನ ಆಕಾಶದಲ್ಲೇ ಹೊಡೆದು ಉರುಳಿಸುವಂತಹ ಪ್ರಯತ್ನ. ವೆರಿ ಇಂಪಾರ್ಟೆಂಟ್ಲಿ ಪ್ರಮುಖವಾಗಿ ಜಮ್ಮು ಭಾಗದಲ್ಲಿ ಈಗಾಗಲೇ ಇನ್ಫಿಲ್ಟ್ರೇಷನ್ ಕೂಡ ಜೋರಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಶೆಲ್ಲಿಂಗ್ ಕೂಡ ಜೋರಾಗ್ತಾ ಇದೆ. ಅತ್ತ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಯಾವ ರೀತಿ ಇದೆ? ಪ್ರಮುಖವಾಗಿ ಅಟ್ಯಾಕನ್ನು ಕಂಟ್ರೋಲ್ ಮಾಡೋದು ಬಂದು, ಇನ್ನು ನಾಗರಿಕರಿಗೆ ಏನಾದರೂ ತೊಂದರೆ ಆದಂತಹ ಸಂದರ್ಭದಲ್ಲಿ ಅವರನ್ನು ರೆಸ್ಕ್ಯೂ ಆಪರೇಷನ್ಸ್ ಮಾಡುವಂಥದ್ದು ಇರ್ಬೋದು, ತತ್ಕ್ಷಣಕ್ಕೆ ರೀಚ್ ಔಟ್ ಆಗಿರುವಂಥದ್ದು ಇರ್ಬೋದು. ಈಗ ಮಾಹಿತಿ ಬರ್ತಾ ಇದೆ, ಜಮ್ಮುವಿನ IAS ಅಧಿಕಾರಿಗೊಬ್ಬರಿಗೆ ಸಮಸ್ಯೆ ಆಯಿತು, ಅವರು ಸಾವನ್ನಪ್ಪಿದ್ದಾರೆ ಅಂತ. ರಾಜ್ಕುಮಾರ್ ಅನ್ನೋರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾತನ್ನು ಈಗ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಗಡಿ ಪ್ರದೇಶದಲ್ಲಿ ಪ್ರಮುಖವಾಗಿ ಈ CRPF ಮತ್ತು BSF ಹಾಗೆಯೇ ಸ್ಥಳೀಯ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಯಾವ ರೀತಿ ಅದನ್ನು ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ? ಅಲ್ಲಿ ಹೇಗಿದೆ? ಯಾರಿಗಾರು ತೊಂದರೆ ಆಯಿತು ಅಥವಾ ಏನಾದರೂ ಸಮಸ್ಯೆ ಆಯಿತು ಅಂದರೆ ಅವರು ಹೇಗೆ ರೀಚ್ ಔಟ್ ಆಗಬೇಕಾಗುತ್ತೆ? ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಗಳೆಲ್ಲ ತುಂಬ ಜೋರಾಗಿದೆಯಾ?
ಹೌದು ಪ್ರಮೋದ್, ಬಹು ಮುಖ್ಯವಾಗಿ ಗಡಿಯಲ್ಲಿ ಸೇನೆ ಹೋರಾಟವನ್ನ ಮಾಡ್ತಾ ಇದ್ರೆ, ಪಾಕಿಸ್ತಾನಕ್ಕೆ ತಿರುಗೇಟನ್ನ ಕೊಡ್ತಾ ಇದ್ರೆ, ಮತ್ತೆ ಜನರನ್ನ ರಕ್ಷಿಸುವಂತ ಹೊಣೆಗಾರಿಕೆ ಇಲ್ಲಿನ ಸರ್ಕಾರಿ ಅಧಿಕಾರಿಗಳದ್ದು ಮತ್ತೆ ಪ್ಯಾರಾಮಿಲಿಟರಿ ಫೋರ್ಸ್ಗೆ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಗಡಿಯುದ್ದಕ್ಕೂ ಗುಜರಾತ್ನಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗೂ ಕೂಡ ಸಂಪೂರ್ಣವಾಗಿ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ಹೆಚ್ಚುವರಿ ತುಕಡಿಗಳನ್ನ ನಿಯೋಜಿಸಲಾಗಿರುವಂತದ್ದು. ಮತ್ತೆ ಸರ್ಕಾರಿ ಅಧಿಕಾರಿಗಳು ಕೂಡ ಅದೇ ರೀತಿಯಾಗಿ ಹಗಲು ಇರುಳು ಅಂದಲೇ ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಈ ಸರ್ಕಾರಿ ಅಧಿಕಾರಿ ಒಬ್ರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನ ನಿರಂತರವಾದಂತಹ ಶೆಲ್ಲಿಂಗ್ ದಾಳಿಯನ್ನ ಗಡಿಯಲ್ಲಿ ಮಾಡ್ತಿರೋದ್ರಿಂದ ಆ ಶೆಲ್ ದಾಳಿಗೆ ಒಬ್ರು ರಾಜ್ಕುಮಾರ್ ಅನ್ನುವಂತಹ ಒಬ್ರು ಸರ್ಕಾರಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಬಹು ಮುಖ್ಯವಾಗಿ ಜನರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡಬೇಕಾಗುತ್ತೆ. ಶೆಲ್ಲಿಂಗ್ ಆಗ್ತಾ ಇರೋದ್ರಿಂದ ಇಡೀ ಹಳ್ಳಿಗಳನ್ನೇ ಖಾಲಿ ಮಾಡಿಸಬೇಕಾಗುತ್ತೆ. ಯಾಕಂದ್ರೆ ಪಾಕಿಸ್ತಾನದ ಸೇನೆ ನಾಗರಿಕರನ್ನೇ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ಎಲ್ಲಿ ವಸತಿ ಪ್ರದೇಶಗಳಿದೆ, ಎಲ್ಲಿ ಜನವಸತಿ ಪ್ರದೇಶಗಳಿದೆ, ಹಳ್ಳಿಗಳಿದೆ, ಅಲ್ಲಿಗೆ ನೋಡಿ ಟಾರ್ಗೆಟ್ ಮಾಡಿ ಶೆಲ್ ದಾಳಿ, ಮಿಸೈಲ್ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಅಲ್ಲಿ ಜನರನ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಮತ್ತೆ ಪ್ರತಿ ತಾಲೂಕು ಜಿಲ್ಲೆಗೂ ಕೂಡ ವಿಶೇಷ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಮತ್ತೆ ಜನರಿಗೆ ಊಟ ಮತ್ತೆ ವಸತಿಯನ್ನು ಕೂಡ ಕಲ್ಪಿಸಬೇಕಾಗುತ್ತೆ. ಒಂದ್ ಕಡೆಗೆ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂತಂದ್ರೆ ಬಂಕರ್ಗಳ ವ್ಯವಸ್ಥೆ ಕೂಡ ನೋಡ್ಕೋಬೇಕಾಗುತ್ತೆ. ಬಂಕರ್ಗಳ ವ್ಯವಸ್ಥೆ ಇಲ್ಲ ಅಂತಂದ್ರೆ ಸಹಜವಾಗಿ ಗಡಿ ಭಾಗಗಳಲ್ಲಿ ಬಂಕರ್ಗಳ ವ್ಯವಸ್ಥೆ ಇರುತ್ತೆ. ಬಂಕರ್ಗಳ ವ್ಯವಸ್ಥೆ ಇಲ್ಲದ ಹಳ್ಳಿಗಳು ಕೂಡ ಇರ್ತವೆ. ಆ ಜನರನ್ನ ಒಂದ್ ಕಡೆ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಅವರಿಗೆ ಊಟ ವಸತಿಯನ್ನ ಕಲ್ಪಿಸಿಕೊಡ್ಬೇಕಾಗುತ್ತೆ. ಮತ್ತೆ ಇದೊಂದು ರೀತಿಯಾದಂತಹ ಹೋರಾಟವೇ. ಸರ್ಕಾರಿ ಅಧಿಕಾರಿಗಳು ಮತ್ತೆ ಪ್ಯಾರಾಮಿಲಿಟರಿ ಫೋರ್ಸ್ ಇವರು ಕೂಡ ಅದನ್ನೇ ಮಾಡ್ತಾ ಇರುವಂತಹದ್ದು. ಜನರನ್ನ ಸುರಕ್ಷಿತವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನಗಳು ಮಾಡ್ತಾ ಇದೆ. ಕಳೆದ 2 ದಿವಸಗಳಿಂದ ಎರಡು ದಿವಸಗಳ ಹಿಂದೆ ಪಾಕಿಸ್ತಾನದ ಸೈನಿಕರು ಗಡಿಯುದ್ದಕ್ಕೂ ನಿರಂತರವಾದಂತಹ ಗುಂಡಿನ ದಾಳಿಯನ್ನು ನಡೆಸಿದ್ರು. ಆರ್ಟಿಲರಿ ವೆಪನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ದಾಳಿಯನ್ನ ಮಾಡಿದ್ರು. ಜೊತೆಗೆ ಶೆಲ್ಲಿಂಗ್ ಅನ್ನ ಕೂಡ ಮಾಡಿದ್ರು. ಆಗ ಹೆಚ್ಚು ಸಾವು ನೋವು ಸಂಭವಿಸಿತು. ಹಾಗಾಗಿ ಜನರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡಲಾಯಿತು ಗಡಿಯಿಂದ. ಈಗ ಬಹುಮುಖ್ಯವಾಗಿ ಎಷ್ಟೇ ಪಾಕಿಸ್ತಾನ ದಾಳಿ ಮಾಡಿದ್ರು ಕೂಡ ಅಷ್ಟು ಸಾವು ನೋವು ಸಂಭವಿಸ್ತಿಲ್ಲ. ಯಾಕೆಂತಂದ್ರೆ ಜನರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡಲಾಗಿದೆ. ಈಗ ಪಾಕಿಸ್ತಾನದ ಸೇನೆ ಏನ್ ಮಾಡ್ತಿದೆ ಅಂತಂದ್ರೆ ಗುರುದ್ವಾರ ಮತ್ತೆ ಹಿಂದೂ ದೇವಾಲಯಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ಶಂಭುನಾಥ ದೇವಾಲಯದ ಮೇಲೂ ಕೂಡ ದಾಳಿ ಮಾಡೋ ಪ್ರಯತ್ನವನ್ನ ಮಾಡಿದೆ. ಆದ್ರೆ ಅದನ್ನ ಮಿಸೈಲ್ ಅನ್ನ, ಡ್ರೋನ್ ಅನ್ನ ಹೊಡೆದುಳಿಸುವಂತ ಕೆಲಸವನ್ನ ಈಗ ಭಾರತೀಯ ಸೇನೆ ಮಾಡಿರುವಂತಹದ್ದು. ಬಹುಮುಖ್ಯವಾಗಿ ಪಂಜಾಬ್ನ ಅಮೃತಸರದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂತಹದ್ದು. ಬೆಳಗ್ಗೆ ಸೈರನ್ಗಳು ಕೂಗಿರುವಂತಹದ್ದು. ಹಾಗಾಗಿ ಜನರು ಹೆಚ್ಚು ಪ್ಯಾನಿಕ್ ಆಗೋದು ಬೇಡ. ಆದ್ರೆ ಎಲ್ಲರೂ ಕೂಡ ಮನೆ ಒಳಗೆ ಸುರಕ್ಷಿತವಾಗಿರಿ ಅನ್ನುವಂತಹ ಸೂಚನೆಗಳು ಈಗ ಸರ್ಕಾರದಿಂದ ಮತ್ತೆ ಅಧಿಕಾರಿಗಳಿಂದ ಸಿಗ್ತಾ ಇರುವಂತಹದ್ದು. ಪ್ರಮೋದ್, ಥ್ಯಾಂಕ್ ಯು ಹರೀಶ್, ಎಲ್ಲ ಮಾಹಿತಿಯಾಗಿ. ಇದರ ಜೊತೆಗೆ ವಿವರಗಳು ಬರ್ತಾ ಇದೆ. ನೋಡ್ತಾ ಇದ್ದೀರಾ, ಜಮ್ಮುವಿನ ಅನೇಕ ಮನೆಗಳನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ. ಇದರ ಕಾರಣ ಈಗ ಮನೆಗಳಿಗೂ ಕೂಡ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಹಾಗೆಯೇ ನಾಗರಿಕ ವಸತಿ ಪ್ರದೇಶಗಳಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಬೆಳ್ಳಂಬೆಳಗ್ಗೆ ಪಾಕಿಸ್ತಾನ ಮತ್ತು ಭಾರತದ ಗಡಿ ಭಾಗದಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ.